ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪಟಾಗೆ ಯಾವ ಥರ ಫುಡ್ ಕೊಡಬೇಕು ಮತ್ತು ಯಾವ ಥರ ಊಟ ಎಲ್ಲ ತಿನ್ನಿಸ್ಬೇಕು. ಡೈಲಿ ಒನ್ ಟೈಮ್ ಬೆಳಗ್ಗೆ ನಾನು ತಿನ್ನಿಸೋದು ಅದು ಬಲೂನ್ ಫೀಡರಲ್ಲಿ ತಿನ್ನಿಸ್ತೀನಿ. ಇವಾಗ ತೋರಿಸ್ಕೊಡ್ತೀನಿ ಅದು ಯಾವ ಥರ ಅಂತ. ಬಲೂನ್ ಫೀಡರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ KR ಮಾರ್ಕೆಟ್ ಇರುತ್ತಲ್ಲ, ಬ್ರಿಡ್ಜ್ ಅದು ಪಕ್ಕದಲ್ಲಿ ಎಲ್ಲ ಪಾರಿವಾಳ ಶಾಪ್ ಇರುತ್ತೆ, ಅಲ್ಲಿ ಸಿಗುತ್ತೆ. ಒಂದು ಬಲೂನ್ ಫೀಡರ್ಗೆ 70 ರೂಪಾಯಿ ಕೇಳ್ತಾರೆ. ನಾನು ಇಸ್ಕೊಂಡಿದ್ದಂದರೆ ಇವಾಗ ಮೀಶೋದಲ್ಲೇ ಬುಕ್ ಮಾಡಿದ್ದೆ, 130 ರುಪೀಸು. ನಿಮ್ಗೆ ಆಫರಲ್ಲೇ ಕೊಡ್ತಾರೆ. ಸುಮ್ಮನೆ ಅಲ್ಲಿ ಹೋಗ್ಬೇಕಂದ್ರೂ ಕಾಸಾಗುತ್ತೆ. ಇನ್ನು ಅದಕ್ಕೆ ನಿಮ್ಮ ಮನೇಲಿ ಬಿಡಲ್ಲ ಅಂದರೆ ನೀವು ಸುಮ್ಮನೆ ಮೀಶೋದಲ್ಲಿ ಬುಕ್ ಮಾಡಿದ್ರೆ ಬಂದುಬಿಡುತ್ತೆ. ನೋಡಿ, ಅದು 2 ಬಂದಿದೆ ನನಗೆ. ಇದೊಂದು ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಕೊಡ್ತಾರೆ. ಇದು ಫಸ್ಟ್ನೇದು ಅಲ್ಲೈತೆ, ಅದನ್ನು ತೋರಿಸ್ತೀನಿ. ಇದು ಫಸ್ಟ್ ಅದು ಓಪನ್ ಮಾಡಿದ್ನಲ್ಲ, ಅದಕ್ಕೆ ಒಂದೇ ಸಾಕು ಓಪನ್ ಮಾಡೋದಂತ ಇದು ಹಂಗೆ ಇಕ್ಕಿದ್ದೀನಿ. ನೀವು ಯಾವ ಪೈಪ್ ಬೇಕೋ ಯೂಸ್ ಮಾಡ್ಕೋಬೋದು. 1 2 3 4 ಕೊಟ್ಟಿರ್ತಾರೆ. ಇದಕ್ಕೆ 130 ರುಪೀಸು. ಮೀಶೋದಲ್ಲಿ ಬುಕ್ ಮಾಡಿ ನಿಮ್ಮ ಮನೆ ಹತ್ರನೇ ಬರುತ್ತೆ. ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಅಲ್ಲಿ 80 ರುಪೀಸ್. ಇವಾಗ ಇಲ್ಲಿ ನೋಡ್ಬೋದು, ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂಥರ ಮೆತ್ತಿಗಿರುತ್ತೆ. ಇದು ಸೈಕಲ್ ಶಾಪಲ್ಲೆಲ್ಲ ಸಿಗುತ್ತೆ, ಅದೇನೋ ಅಂತಾರೆ. ಅದೆಲ್ಲ ಸುಮ್ಮನೆ ವೇಸ್ಟ್. ನಾವು ಮಾಡೋಕೆ ಹೋದ್ರೆ ಏನೋ ಒಂದು ಆಗುತ್ತೆ ಅದು. ನೋಡ್ಬೋದು, ಇವತ್ತೆಲ್ಲ ಆಚೆ ಬಿಟ್ಟಿದ್ದೀನಿ. ಸಂಡೆ ಮರಿ ಎಲ್ಲ ಇಲ್ಲೇ ಐತೆ. ಇವಾಗ ಹೆಂಗೆ ತಿನ್ಸೋದಂತ ಒಬ್ಬನೇ ಇದ್ದೀನಿ. ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ ಅಂದರೂ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಯಾವ ಥರ ಮರಿಗೆ ತಿನ್ಸೋದಂತ. ಎಷ್ಟು ನೀರು ಕೊಡಬೇಕು ಅದೆಲ್ಲ ತೋರಿಸ್ತೀನಿ. ಆಮೇಲೆ ಛತ್ರಿ ಮೇಲೆ ನೋಡ್ಬೋದು, ಅದು ಆರ್ಸೋದು 3 ಹಾಕ್ಕೊಂಡಿದೆ, ಅದು 2 ಐತೆ. ಇನ್ನೊಂದು ಅಲ್ಲಿ ಮಣ್ಣು ತಿಂತೈತೆ. ನೋಡ್ಬೋದು, ಈ ಥರ ನೀವು ಯಾವ್ದಾರು ಪಾಟಲ್ಲಿದ್ದರೆ ಮಣ್ಣು ಹಾಕ್ಬಿಡ್ರಿ. ಅವಾಗ ಅದು ಯಾವಾಗೂ ಯಾವ್ದಾದ್ರು ಬ್ರೀಡಿಂಗ್ದು ಈ ರೆಕ್ಕೆ ಎಲ್ಲ ಎಳ್ಕೊಟ್ಟಿರ್ತೀರ, ಅದು ಬಂದು ತಿಂತಾ ಇರುತ್ತೆ. ಅಂದರೆ ಅರ್ಧ ರೆಕ್ಕೆ ಬರೋವರೆಗೂ ನೀವು ಈ ಥರ ಆಚೆ ಬಿಡ್ತಾಯಿರ್ರಿ. ಒಳ್ಳೆ ಹೆಂಗೆ ತಿಂತಾಯಿದೆ ನೋಡ್ರಿ ಅದು ಮಣ್ಣು ಹಾಯ್ಕೊಂಡು. ಅಲ್ಲಿ ರಾಗಿ ಒಂದು ಕಾಲಿಲ್ಲ, ಮಣ್ಣೆ ಎಷ್ಟು ಚೆನ್ನಾಗಿ ತಿಂತೈತೆ. ಅಲ್ಲಿ ಮೇಲೆ ಐತಲ್ಲ ಗೇರ್ವ, ಅದು ಕೆಳಗಡೆ ಇಳಿಯೋಕ್ಕೆ ಭಯ ಬೀಳ್ತೈತೆ. ಫುಲ್ ರೋಲ್ ಆಗಿಬಿಟ್ಟೈತೆ ಅದು. ಮತ್ತು ಇನ್ನೊಂದು ಛತ್ರಿ ಮೇಲೆ ಐತೆ, ಅದು ಫುಲ್ ರೋಲ್ ಆಗಿಬಿಟ್ಟೈತೆ. ಅದು ಆರ್ಸೋಣ ಅಂತ ರೆಡಿ ಮಾಡೋಣ ಅನ್ಕೊಂಡು ಇನ್ನೂ 4ನೇ ಕಳ್ಳಿ ಅನಿಸುತ್ತೆ, ಅವಾಗಲೇ ರೋಲು. ಇದು ಒಂದು 6ನೇ ಕಳ್ಳಿಯಲ್ಲಿ ರೋಲ್ ಆಗೈತೆ. ಅಂದರೆ ಕೆಳಗಡೆನೇ ಹಿಂಗೆ ಬಾಜಿ ಫುಲ್ಲು ಬಿಟ್ಟರೆ ಹಂಗೆ ಏಟು ಹೊಡಿಯುತ್ತೆ. ಒಂದು ಆಲೂ ಬ್ಲಾಕ್ ಎಗರೋಕ್ಕೂ ಕಷ್ಟ ಬೀಳುತ್ತೆ ಅದು. ಆಮೇಲೆ ತೋರಿಸ್ತೀನಿ ಅದು ಲಾಸ್ಟಲ್ಲಿ. ಇವಾಗ ಮರಿಗಳು ಗೂಟ ಹೊಡಿಯೋದು ತೋರಿಸ್ತೀನಿ. ಫಸ್ಟು ಸ್ವಲ್ಪ ಸಜ್ಜೆ ಎತ್ಕೊಬೇಕು, ಒಂದು ಸ್ವಲ್ಪ ಅಷ್ಟೇ. ಒಂದೇ ಟೈಮಲ್ಲ ಹೊಡೆಯೋದು, ತುಂಬ ಹೊಟ್ಟೆ ತುಂಬ ಹೊಡೆದು ಬಿಡ್ರಿ ಬೆಳಗ್ಗೆನೆ. ನೈಟು ಕಡಲೆಕಾಳು ಒಂದು 20 ml ನೀರು ಅಷ್ಟೇ. ಆವಾಗ ಬೆಳಗ್ಗೆ ನೀವು ಬಂದು ನೋಡ್ರೆ ಫುಲ್ ಡೈಜೆಷನ್. ಒಂದು ಕಾಳು ಇರಲ್ಲ, ಆ ಥರ ಡೈಜೆಷನ್ ಆಗಿರುತ್ತೆ ಫುಲ್ಲು ಮರಿಗೆ. ಇಷ್ಟು ಕಡಲೆಕಾಳು 1 ನಿಮಿಷ ತೋರಿಸ್ತೀನಿ. ರಾಗಿ ಒಂದು ಇಷ್ಟು ಎತ್ಕೊಳ್ರಿ. ನಾವು ನಾರ್ಮಲ್ ಸಿಂಗಲ್ ಹಾಕಿಗೆ ಎಷ್ಟು ಹಾಕ್ತೀವೋ ಅಷ್ಟು. ನೋಡ್ಬೋದು, ಇಷ್ಟು ಎತ್ಕೊಂಡಿದ್ದೀನಿ ಇವಾಗ. ಇದಕ್ಕೆ ಇವಾಗ 30 ml ನೀರು ಸಿರಂಜಲ್ಲಿ. ಈ ಥರ ಸಿರಂಜಲ್ಲಿ 30 ml ಅದ್ರ ತುಂಬ ನೀರು ಹೊಡೀರಿ. ನಾನು ಒಬ್ಬನೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ಆಗ್ತಾಯಿಲ್ಲ, ಎಲ್ಲ ಲೆಫ್ಟ್ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅದೊಳಗಡೆ ನೀರು ಹಾಕೊಂಬಿಟ್ಟು ಸಿಗ್ತೀನಿ. ನೋಡ್ಬೋದು, ನೀರು ಹಾಕ್ಕೊಂಡಿದ್ದೀನಿ 30 ml. ಈ ಥರ ಇರುತ್ತೆ. ಇವಾಗ ಪಟಾಗಳು ತಿನ್ಸೋದು. ಇಲ್ಲೈತೆ ಒಂದು ಪಟ, ಇನ್ನೂ 3 ಐತೆ, ಇರಿ ತೋರಿಸ್ತೀನಿ. ಫಸ್ಟ್ ಈ ಪಟಾಗ ಹೊಡಿತೀನಿ. ಇವಾಗ ಈ ಪಟಾಗ ಹೆಂಗೆ ಹೊಡಿತೀನಿ ಅಂತ ತೋರಿಸ್ತೀನಿ. ಒಬ್ಬನೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಆದರೂ ಸೈಡಲ್ಲಿ ಕ್ವಿಟ್ ಮಾಡ್ತಾಯಿದ್ದೀನಿ. ಇವಾಗ ತಿನ್ನಿಸ್ತೀನಿ, ಹಂಗೆ ನೋಡ್ತಾಯಿರಿ. ನೋಡ್ಬೋದು, ಆಲ್ಮೋಸ್ಟ್ ಅಲ್ಲಿ ರಾಗಿ ಎಲ್ಲ ಖಾಲಿ, ಸ್ವಲ್ಪನೂ ಇರಲ್ಲ. ಅಂದರೆ ಅದು ನೀರಾಗಿರೋದಕ್ಕೆ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಹಂಗೆ ಮರಿದು ಹೊಟ್ಟೆನೂ ತೋರಿಸ್ತೀನಿ ರೀ. ನೋಡ್ಬೋದು, ಹೊಟ್ಟೆ ಫುಲ್ ತುಂಬೋಗ್ಬಿಟ್ಟೈತೆ.
ನೋಡ್ಬೋದು ರಾಗಿ ಎಲ್ಲ ಒಂದು ಸ್ವಲ್ಪನೂ ಇದಿಲ್ಲ. ಈ ಥರ ಏನಕ್ಕೆ ಬಲೂನ್ ಫೀಡರಲ್ಲಿ ಹೊಡಿತಾರೆ ಅಂದರೆ ಸ್ಟಾರ್ಟಿಂಗ್ ಸಾಕೋವ್ರಿಗೆ ಇದು ಎಲ್ಲರೂ ಬಾಯಲ್ಲಿ ಹೊಡಿತಾರೆ ನೀರು ಹಾಕೊಂಡ್ಬಿಟ್ಟು ರಾಗಿ ಹಾಕೊಂಡು. ಅಂದರೆ ಸ್ಟಾರ್ಟಿಂಗ್ ಸಾಕೋವ್ರಿಗೆಲ್ಲ ಅದು ಬರಲ್ಲ, ಅದಕ್ಕೆ ಸುಮ್ಮನೆ ಬಲೂನ್ ಫೀಡರಲ್ಲಿ ಹೊಡೆದ್ರೆ ಮರಿನೂ ಚೆನ್ನಾಗಿರುತ್ತೆ. ನೋಡ್ಬೋದು ಅದು ಹೆಂಗೆ ತಿನ್ಸಿದ್ದೀನಿ ರಾಗಿ ಎಲ್ಲ. ರಾಗಿ ಮತ್ತು ಸಜ್ಜೆ ಹೊಡೀರಿ, ಹೊಟ್ಟೆ ತುಂಬ ಐತೆ, ಅದಕ್ಕೆ ಆರಾಮಾಗಿ ಅಲ್ಲೇ ಕುತ್ಕೊಂಡು ಅಲ್ಲೇ ಎದ್ಬಿಡ್ತೀನ. ಇವಾಗ ಇನ್ನೂ 3 ಪಟ ಹೊಡಿಬೇಕು. ಇವ್ರಿ ಅದಕ್ಕೂ ಹೊಡಿಯೋದು ಹಂಗೆ ತೋರಿಸ್ತೀನಿ. 2 ಪಟ ಅದು ನೋಡ್ಬೋದು. ಇವಾಗ ಈ ಪಟ ಹೊಡೆದಿದ್ದೀನಿ, ಸ್ವಲ್ಪ ರಾಗಿ ಕೂಡ ಮಿಕ್ಕಿಲ್ಲ ಬಲೂನ್ ಫೀಡರಲ್ಲಿ. ತುಂಬ ಇದಕ್ಕೆ ಜಾಸ್ತಿ ಹಾಕಿದೆ ಚಿಕ್ಕ ಪಟ ಅಂತ. ನೋಡು ಹೊಟ್ಟೆ ಫುಲ್ ತುಂಬೋಗ್ಬಿಟ್ಟಿದೆ. 2 ಪಟ ತಿನ್ಸಿದ್ದೀನಿ. ಬಿಸಿಲಿರೋದ್ರಿಂದ ಕಾಣಿಸ್ತಾ ಇರಲ್ಲ ನಿಮ್ಗೆ ರಾಗಿ. ಇದು ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು, ಸಾಯಂಕಾಲ ಕಳ್ಳು ತಿನ್ನಿಸೋದು ಅದು ಲಾಂಗ್ ಆಗುತ್ತೆ ವೀಡಿಯೋ. ಅದಕ್ಕೆ ಅದು ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ ಯಾವಾಗಾದರೂ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಅದು ಗೆರೋ ಜೊತೆ ಹಾಕಿದ್ನಲ್ಲ, ಅದು ಮೊಟ್ಟೆ ಇಟ್ಟೈತೆ. ಇವತ್ತು ಇನ್ನೊಂದು ಇಡುತ್ತೆ, ಪರವಾಗಿಲ್ಲ. ಲಾಸ್ಟ್ 2 ವೀಡಿಯೋ ಹಾಕಿದ್ನೆಲ್ಲ ಚೆನ್ನಾಗಿ ಓಡ್ತೈತೆ. ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾಯಿದ್ದೀರಾ. ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಚೆನ್ನಾಗಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ನಾನು ಪರವಾಗಿಲ್ಲ, ಸಬ್ಸ್ಕ್ರೈಬ್ ಲೈಕ್ ಮಾಡ್ತಾಯಿರಿ. ನೋಡ್ಬೋದು ಇಷ್ಟೈತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಟಾಪಿಕ್ ಮಾಡಬೇಕಂದ್ರೆ ಯಾವ ಥರ ನಾನು ರೋಟೀನ್ ಅಂದರೆ ಬೆಳಗ್ಗೆ ನಾನು ಪಾರೊಳಗೆ ಯಾವ ಥರ ಕ್ಲೀನಿಂಗು, ತಿರ್ಗಿ ಯಾವ ಟೈಮಲ್ಲಿ ಊಟ ಹಾಕೋದು, ನಂದು ರೋಟೀನ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು. ಆಮೇಲೆ ಅಷ್ಟೇ, ನೆಕ್ಸ್ಟ್ ವೀಡಿಯೋ ನೋಡಿರಿ. ತಿರ್ಗಿ 2 ಪಟ ಹೊಡೆದಿರೋದು ಇವಾಗ ತೋರಿಸಿದ್ದೀನಿ. ಇವಾಗ ನೋಡ್ಬೋದು, ಇದು ರಾಗಿ ಹಾಕಿಲ್ಲ ಅಂತ ಎಲ್ಲ ಹಾಯ್ಕೊಂಡು ಹೋಗಿ ತಿಂತೈತೆ. ರೆಕ್ಟರ್ ಇದು ಇದ್ರ ಪಟ ನಿಮ್ಗೆ ಕೊಡ್ತೀನಿ ಅನ್ನಲ್ಲ, ಅದೇ ರೆಕ್ಟರು. ಇನ್ನೂ 2 ಪಟ ಐತೆ, ಅದು ಇಲ್ಲಿ ಬಚ್ಚಿಕೊಂಡಿರುತ್ತೆ, ಬಂದರೆ ತೋರಿಸ್ತೀನಿ. ಇಲ್ಲೇ ಐತೆ ನೋಡ್ರಿ 2. ಇದೆರಡಕ್ಕೂ ತಿನ್ನಿಸ್ಬಿಟ್ಟು ಲಾಸ್ಟಲ್ಲಿ 4 ಒಂದೇ ಇಕ್ಬಿಟ್ಟು ತೋರಿಸ್ತೀನಿ. ನನ್ನ ಫ್ರೆಂಡ್ಸ್ ಇವಾಗ 3 ಪಟವೇ ತಿನ್ಸಿದ್ದೀನಿ. 1 ಪಟ ಕಳೆದೋಗೈತೆ ಅಂತ ಹುಡುಕ್ತಾಯಿದ್ರೆ ನೋಡಿದ್ರೆ ಅದು ಗೂಡಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟೈತೆ. ನಾನು ಫುಲ್ ಹುಡುಕ್ತಾ ಇದ್ದೆ, ನೋಡ್ರಿ ಇಲ್ಲೈತೆ. ಇದು ಬೇರೆ ಹಾಕ್ಬಿಟ್ಟಿದ್ನಲ್ಲ, ಕಾಣಿಸೇ ಇಲ್ಲ. 3 ತಿನ್ಸಿದ್ದೀನಿ. ಇವಾಗ ಇದಕ್ಕೂ ತಿನ್ನಿಸಿ ಒಂದೇ ಸಲ 4 ಇಕ್ಬಿಟ್ಟು ಫೋಟೋ ತೆಗಿತೀನಿ, ಆಮೇಲೆ ಹಾಕಿರ್ತೀನಿ ನೋಡಿ. ನೋಡ್ಬೋದು 4 ಮರಿಗೂ ತಿನ್ಸಿದ್ದೀನಿ. ಒಂದು ಏನಕ್ಕೆ ಬಲೂನ್ ಫೀಡರಿಂದ ಹೊಡಿಬೇಕಂದ್ರೆ ಅದು ಆರಾಮಾಗಿ ತಿನ್ನಿಸ್ಬೋದು, ಮತ್ತು ಮರಿಗಳಿಗೆ ಇಲ್ಲೆಲ್ಲ ನೀರಾಗಲ್ಲ. ಈಗ ನಾವು ಬಾಯಿಂದ ತಿನ್ನಿಸಿ ಫುಲ್ಲು ನೀರಾಗಿರುತ್ತೆ ಪಾಪ ಚಳಿಗೆ. ತಿರ್ಗಿ ನೀವು ಬೆಳಗ್ಗೆ ನೀರು ಹಾಕ್ತಿರಲ್ಲ, ಅದು ಬೆಚ್ಚಗಿರೋ ನೀರು ತೊಗೊಬಂದು ಹಾಕಬೇಕು. ಈ ವಿಡಿಯೋ ಲೆಂತ್ ಆಗ್ತೈತೆ, ಪರವಾಗಿಲ್ಲ ನೋಡ್ರಿ. ಈ ಥರ ಬೆಚ್ಚಗಿರೋ ನೀರು ತೊಗೊಬಂದು ತಿರ್ಗಿ ತಿರ್ಗಾ ವೀಕ್ಗೆ ಒಂದು 4 ಟೈಮ್ಸ್ A to Z ಸಿರಪ್ ಕೊಡ್ರಿ. ಇದು ಹಾಕಿದ್ರೆ ಮರಿಗಳು, ಯಾಕಂದರೆ ಅದು ಮಣ್ಣು ಅದು ಇದು ಎಲ್ಲ ತಿನ್ನಲ್ಲ, ಅದಕ್ಕೆ ಇದು ಹಾಕಬೇಕು. ಅಪ್ಪ ಅಮ್ಮ ತಿನ್ನಿಸ್ಬೇಕಾದ್ರೆ ಅದೆಲ್ಲ ಮಣ್ಣು ಅದು ಏನು ಬೇಕೋ ಆ ಥರ ಎಲ್ಲ ತಿನ್ಬಿಟ್ಟು ತೊಗೊಬಂದು ತಿನ್ನಿಸ್ತಾಯಿತ್ತು. ನಾವಾದರೆ A to Z ಸಿರಪ್ಪು ಏನು ಸ್ವಲ್ಪ ಹಾಕೊಳ್ರಿ, ವೀಕಿಗೆ ಒಂದು 3 ಟೈಮ್ಸು. ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದಿರಿ ಗೋಲ್ಡ್ ಫಿಶ್ ತೊಗೊಬನ್ನಿ ಅಂತ. ಒಬ್ಬ ಕಮೆಂಟ್ ಮಾಡಿದೆ, ಇನ್ನೊಬ್ಬ ಫ್ರೀ ಫ್ಲೈ ಮಾಡಿ ಅಂತ. ಫ್ರೀ ಫ್ಲೈ ಅಂದರೆ ಇನ್ನೂ ಅದಕ್ಕೆಲ್ಲ ರೆಕ್ಕೆ ಕಿತ್ಕೊಂಡು ಇನ್ನೂ ಬರಬೇಕು. ತಿರ್ಗಾ ಇನ್ನೊಬ್ರು ಏನೋ ಕಮೆಂಟ್ ಮಾಡಿದರು, ಗೂಡು ಬೇಕು ಅಂತ ಒಬ್ಬ ಕಮೆಂಟ್ ಮಾಡಿದ್ದ. ಗೂಡು ಸದ್ಯಕ್ಕೆ ನಮ್ಮ ಹತ್ರನೇ ಇಲ್ಲ, ಇಷ್ಟೈತೆ. ಅದರಲ್ಲಿ ಇದು 2 ತುಂಬೋಗ್ಬಿಟ್ಟೈತೆ, ಇದು ಎಮರ್ಜೆನ್ಸಿಗೆ ಇಕ್ಕಿರೋದು. ಗೂಡು ಇದ್ದರೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ. ಮತ್ತು ಇನ್ನೂ ಏನು ಬೇಕಂದ್ರೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲೂ. ಪರವಾಗಿಲ್ಲ, ಲಾಸ್ಟ್ ವೀಡಿಯೋ ಎಲ್ಲ ಕರೆಕ್ಟಾಗಿ ಕಮೆಂಟ್ ಮಾಡಿ ಅಂದಿದ ತಕ್ಷಣ ಕಮೆಂಟ್ ಮಾಡಿದ್ದೀರಾ. ಏನು ಬೇಕೆಲ್ಲ ಡೌಟ್ ಎಲ್ಲ ಕ್ಲಿಯರ್ ಆಗಿರ್ಬೋದು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಫಿಶ್ಶು ನಾಳೆ ತರ್ತೀನಿ. ಇವಾಗ ಸದ್ಯಕ್ಕೆ ಟೈಮು ಇಲ್ಲ, ಕೆಲಸಕ್ಕೆ ಹೋಗ್ತಿಲ್ಲ. ಫಿಶ್ ಟ್ಯಾಂಕ್ ಹಂಗೆ ಐತೆ ಚೆನ್ನಾಗೆ, ನೀರು ಚೆನ್ನಾಗೈತೆ, ಎಲ್ಲ ನೋಡ್ಬೋದು ಇದೆ. ನೆಕ್ಸ್ಟ್ ಆ ಪಟಗಳು ಇವಾಗ ಇದೇನು 2 ಛತ್ರಿ ಮೇಲೆ ಹಾಕಿದೆ, ನೆಕ್ಸ್ಟ್ ಆ 4 ಬರುತ್ತೆ. ಡೈರೆಕ್ಟ್ ಛತ್ರಿಗೆ ಹಾಕ್ತೀನಿ, ಉಡನೆಲ್ಲ ಇಲ್ಲ. ಅದಕ್ಕೆ ಈ ಥರ ಜಾಲ್ ಬಾಕ್ಸ್ ಹಾಕಲ್ಲ, ನೆನೆಸ್ಬಿಟ್ಟು ವಾರಕ್ಕೆ ಒಂದು 3 ಸಲ ಹಾಕಬೇಕು.
0 ಕಲ್ಲಿಂದ ಅದ್ರದ್ದು ವೀಡಿಯೋ ಎಲ್ಲ ಮಾಡ್ತೀನಿ. ಇವತ್ತಿನ ಟಾಪಿಕ್ ಇಷ್ಟೇ. 4 ಪಟ್ಟಾಗೆ ಬಲೂನ್ ಫೀಡರಲ್ಲಿ ಹೊಡೆಯೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನೋಡ್ಬೋದು, ಹೊಟ್ಟೆ ತುಂಬಿದ್ರೆ ಹಿಂಗೆ ಸೈಲೆಂಟಾಗಿರುತ್ತೆ, ಇಲ್ಲಾಂದರೆ ಕಾಲು ಮೇಲೇ ಬರುತ್ತೆ. ಇದು ಯಾವ ಥರ ಪಟ್ಟ ಬರ್ಬೋದು ಹೇಳಿ ನೀವೇ. ಕಲರ್ ನೋಡ್ಬೋದು. ಇದು ಬೂರಿನ ತಾಮ್ರನ ಅಂತ ಗೊತ್ತೇ ಆಗ್ತಾಯಿಲ್ಲ. ಇವತ್ತಿನ ಟಾಪಿಕ್ ಇಷ್ಟ ಗೈಸ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ನೋಡ್ಬೋದು ನಾನು ಯಾವ ಥರ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಎಲ್ಲ ನಾನು ಯಾವ ಥರ ಡೈಲಿ ಬಂದು ನನ್ನ ರೊಟೀನ್ ಹಾಕ್ತೀನಿ ಪಾರಿವಾಳ ಹತ್ರ. ಇನ್ನು ಏನಾದ್ರು ಯಾವ ಟಾಪಿಕ್ಕು ಬೇಕು ನಿಮಗೆ ಎಲ್ಲ ಕಮೆಂಟ್ ಮಾಡಿ ಫುಲ್ಲು. ಥ್ಯಾಂಕ್ ಯು ಗೈಸ್. ಅಷ್ಟೇ.